ಎಲ್ಲರೂ ಹೆಂಗದಿರಿ, ಆರಾಮದಿರಲ್ರಿ. ಧರ್ಮಸ್ಥಳ ಮಂಜುನಾಥನ ದರ್ಶನ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಅಲ್ಲೇ ಬಿಟ್ವಿ ರೀ. ಅಲ್ಲಿಂದ 30 ಕಿಲೋಮೀಟ್ರ್ ಆದ್ರೆ 2 ತಾಸ್ನಾಗ ನಾವು ಏನು ಮಾಡ್ತೀವಿ ರೀ, ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆಕ್ಕೇವ್ರಿ. ನಾವು ಬಂದು ಸಾಯಂಕಾಲ 6 ಗಂಟೆ ಆಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದಾಗ ರೂಮ್ ಬುಕ್ ಮಾಡಿ ಆಮೇಲೆ ಫ್ರೆಶ್ ಆಗಿ ಡೈರೆಕ್ಟ್ ಊಟಕ್ಕೆ ಹೊಂಟೇವ್ರಿ. ಊಟ ಇರ್ತೈತಿ ಇಲ್ಲೇ, ಟೈಮಿಂಗ್ಸ್ ಐತಿ. ಭಾಳ ಅಂದ್ರೆ ಭಾಳ ಜನ ಇತ್ತು, ರಶ್ ಇತ್ತು. ಅದರಲ್ಲೂ ನೋಡಿರಿ, ನೀವು ನೋಡ್ತಿರ್ಬೋದು ರಶ್. ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಬ್ಯಾನ್. ಇಲ್ಲೇ ಬಾಳೆ ಎಲೆ ಊಟ, ಆಮೇಲೆ ಮರದ ಎಲೆಯಿಂದ ಪ್ಲೇಟ್ ಮಾಡಿರ್ತಾರಲ್ರಿ, ಅದರಲ್ಲಿ ಊಟಕ್ಕೆ ಕೊಡ್ತಾರ್ರಿ. ಚುಟ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ನಾಷ್ಟಕ್ಕೆ ಹೊಂಟೇವ್ರಿ. ನಾಷ್ಟ ಟೈಮ್ ಆಗಿತ್ತು ಅಂಥೇಳಿ ರಾತ್ರೆಲ್ಲ ನಿದ್ದೆ ಭಾರಿ ಚಲೋ ಆದವು. ಆಮೇಲೆ ಇಲ್ಲೇ ರೂಮ್ಸ್ ಆನ್ಲೈನ್ ಬುಕ್ ಕೂಡ ಮಾಡೋದಿರ್ತೈತಿ. ಆಮೇಲೆ ಯಾರು ಪೂಜೆ ಮಾಡಿಸ್ತಿರ್ತಾರಲ್ರಿ ಅವ್ರಿಗೆ ಪ್ರಿಫರೆನ್ಸ್ ಮೊದಲು. ಬೆಳಗ್ಗೆ ಉಪ್ಪಿಟ್ಟು, ಟಿಫಿನ್ ಏನೇನು ಮಾಡೋ ಅಂತೀರಿ ಈಗ? ಬಿಸಿ ಬಿಸಿ ಉಪ್ಪಿಟ್ಟು, ಉಳ್ಳಾಗಡ್ಡಿ ಹಾಕಿ ಉಪ್ಪಿಟ್ಟು, ಆಮೇಲೆ ಕಷಾಯ. ಆಯ್ತು, ಎಂಜಾಯ್. ಎಲ್ರಿಗೂ ನಮಸ್ಕಾರ. ನಾವು ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿಕೊಂಡು ಈಗ ನಾವು ಆದಿ ಸುಬ್ರಹ್ಮಣ್ಯನ ದರ್ಶನ ಪಡಾಕ ಅಂಥೇಳಿ ಹೊಂಟೇವ್ರಿ. ಬರೀ ನೋಡೋಣ ಅಲ್ಲೇನೇನೈತಿ. ಇನ್ನೊಂದೇನು ವಿಷಯ ಅಂದ್ರೆ, ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಪ್ಲಾಸ್ಟಿಕ್ ಫುಲ್ ಬ್ಯಾನ್. ಎಲ್ಲ ಅಂದ್ರೆ ಮರದ ಎಲೆಯಿಂದ ಮಾಡಿದಂಥ ಪ್ಲೇಟ್, ಆಮೇಲೆ ಪೇಪರ್ ಕಪ್, ಅದರಲ್ಲೂ ಕಷಾಯ ಕೊಡ್ತಾರೆ ರೀ. ಭಾಳ ಟೇಸ್ಟಿ ಆಗಿತ್ತು. ಈರುಳ್ಳಿ ಯೂಸ್ ಮಾಡಲಿಲ್ಲಂಗೆ ಉಪ್ಪಿಟ್ಟು ಕೂಡ ಮಾಡಿದ್ರೆ, ಒಣಮೆಣ್ಸಿನ್ಕಾಯಿ ಹಾಕಿ ಮಸ್ತ್ ಟೇಸ್ಟಿ ಇತ್ತು. ಮಾಡ್ಕೊಂಡು ನಾವೀಗ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಕ್ಕಂತೇಳಿ ಹೊಂಟೇವಿ. ಬರ್ರಿ ಹೋಗೋಣ. ಎಲ್ಲಿ ಹೋಗೋದು ಈಗ? ಆದಿ ಸುಬ್ರಹ್ಮಣ್ಯ. ಹೌದಾ, ನೀವು ಬಂದಿರೇನ? ಇದ ಫಸ್ಟ್ ಟೈಮ್? ಮೊದಲು ಬಂದಿದ್ವಿ. ಹೌದಾ, ನಮಗೂ ತೋರಿಸ್ರಲ್ಲ. ಹಾಯ್ ಪಿಂಟು. ಹಾಯ್ ಅಕ್ಕ. ಚಲೋ ಪೇ ಮಾಡಂಗಿಲ್ಲ, ಬೇರೆ ಕಡೆ ಪೇ ಮಾಡ್ತಿರ್ತಿ, ಈ ಕಡೆ ಉಚಿತ ನೋಡ್ರಿ ಇಲ್ಲೇ ನದಿ ಟೈಪ್, ಕಾಲುವೆ ಟೈಪ್ ಹರಿಯತೈತಿ. ಅಲ್ಲೆಲ್ಲರೂ ನೋಡ್ಬೋದು ನೀವು. ಸಣ್ಣ ಕಲ್ಲಿನಿಂದ ಮನೆ ಕಟ್ಟ್ಯಾರ. ಯಾಕಂದ್ರೆ ಅವ್ರದ್ದು ಆಸೆ ಇರ್ತೈತಿ, ಮನೆ ಆಗ್ಬೇಕು, ಸ್ವಂತ ಮನೆ ಅಂಥೇಳಿ. ಆ ರೀತಿ ಕಟ್ಟಿದ್ರೆ ಮನೆ ಆಗ್ತೈತಿ ಅಂತ ಆಸೆ. ಅಲ್ಲೆಲ್ಲ ನೋಡ್ರಿ ನಾಗದೋಷ ದೇವ್ರ ಪೂಜೆ ಮಾಡ್ತಾರ. ಇದು ಎಂಟ್ರೆನ್ಸ್ ಆಫ್ ಆದಿ ಸುಬ್ರಹ್ಮಣ್ಯ. ಅರ್ಧ ಮನುಷ್ಯ ಅರ್ಧ ಹಾವು. ನೋಡ್ರಿ ನಮ್ಮ ಜಾನು ಈ ರೀತಿ ರೆಡಿ ಆಗ್ಯಾಳ. ಜಾನು ಹಾಯ್. ಎಲ್ಲಿಗೆ ಬಂದಿ? ಹೌದಾ, ಬಾ ನೋಡೋಣ ಹೆಂಗೈತಿ. ಜೊತೆಕ್ಕ ಮನಿ ಕಟ್ಟಾತಿರ? ಯಾಕೆ ಮಂಜಕ್ಕ ದೊಡ್ಡದಾಗ ಕಟ್ಟು ಬಿಲ್ಡಿಂಗ್. ವಾವ್, ಅಕ್ಕಲ್ಲ ಜಗ್ಗ ಸಾಣದೈತಿ. ಜಾನು ಕಟ್ಟು ಮಮ್ಮಿ ನೀನು ಒಂದ್ ಮನಿ. ಎಲ್ಲಾರು ಮನಿ ಕಟ್ಟಾತಾರ ನೋಡ್ರಿ ಒಂದ್ಸರಿ. ಜಲ್ಲೆಲ್ಲಿ ಕಟ್ರಿ ಮನಿ. ಮನೆಯೆಲ್ಲ ಕಟ್ಟಿದ್ರಂದ್ರೆ ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಹೋಗೋದು. ಅಲ್ಲೇ ಒಂದು ಅರಳಿ ಮರ ಐತಿ. ಅರಳಿ ಮರಕ್ಕೆ 5 ಸರಿ ಕೈ ಮುಗಿ ದಕ್ಷಿಣೆ ಹಾಕ್ಬೇಕು. ಕಲ್ಪವೃಕ್ಷ ಅಂತ ಕರಿತೀವಿ. ರೌಂಡ್ ಹಾಕ, 5 ರೌಂಡ್ ಕೊಡುವುದಷ್ಟೇ ಬಿದ್ದಿರ್ತೈತಿ, ತಗೊಳ್ಳೋದು ಏನೂ ಇರಂಗಿಲ್ಲ. ಹಾಗಾಗಿ ನಮ್ಮ ಮನಸ್ಸೊಳಗೆ ಏನು ಸಂಕಲ್ಪ ಇರುತ್ತಲ್ಲ, ಆ ಸಂಕಲ್ಪ ಮಾಡಿ ಬೇಡ್ಕೋಬೇಕು. ನೋಡಿರಿ ನೆಕ್ಸ್ಟ್ ಆದಿ ಸುಬ್ರಹ್ಮಣ್ಯ ಭಾಳ ಶಾಂತವಾಗೈತಿ ದೇವರು ನೋಡಾಕ. ಈಗ ಹೊರಗಡೆ ಇವೆಲ್ಲ ನಾಗ ಸರ್ಪಗಳು ಅಂದ್ರೆ ಮೂರ್ತಿಗಳು. ಸರ್ಪದೋಷ ಆಗಲಿ, ಕುಜದೋಷ ಆಗಲಿ, ಯಾವುದೇ ಮೃತ್ಯುಂಜಯ ಈ ಥರ ಹೋಮ ಹವನ ಎಲ್ಲ ಇತ್ತಂದ್ರೆ ಇಲ್ಲಿ ಬುಕ್ ಮಾಡಿ ಎಲ್ಲರೂ ಪೂಜೆ ಮಾಡಿಸ್ತಾರೆ. ಆಮೇಲೆ ಅದಕ್ಕೆ ಅಂಥೇಳಿ ರೇಟ್ ಪರ್ಟಿಕ್ಯುಲರ್ ಆಗಿ ರೇಟ್ ಇರ್ತವೆ. ಪೂಜೆ ಮಾಡಿಸೋರಿಗೆ ಸಪ್ರೇಟು ಊಟಕ್ಕೆ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಭಾಳ ಚಂದ ನಡೆಸ್ಕೊಡ್ತಾರೆ ಇಲ್ಲೆಲ್ಲ.
ಲಿಂಗು ಲಿಂಗು ಹಡಿ ಹಾಂ ಇದು ಹಡಿ ಇದು ಲಿಂಗು ಹೂವಿನೊಳಗೆ ನೋಡು ದೇವ್ರ ಸೃಷ್ಟಿ. ಮೂಲತಃ ದೇವರು ಅಂದ್ರೆ ಆದಿ ಸುಬ್ರಹ್ಮಣ್ಯ ಅಂದ್ರೆ ಇನ್ನೂ ಸ್ವಲ್ಪ ಬೆಳವಣಿಗೆ ಹೊಂದಲಿ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದರು, ಆದಿ ಸುಬ್ರಹ್ಮಣ್ಯನ ಈ ಕಡೆ ದೊಡ್ಡ ಗುಡಿಗೆ ಶಿಫ್ಟ್ ಮಾಡಿದರು. ಆವಾಗ ಸುಬ್ರಹ್ಮಣ್ಯ ಆಗಿ ಪರಿವರ್ತನೆ ಆಯಿತು. ಈಗ ಸುಬ್ರಹ್ಮಣ್ಯನ ದರ್ಶನ ಮಾಡಕ್ಕೆ ಹೊಂಟೇವಿ. ರಶ್ ಅಂತೂ ಸಿಕ್ಕಾಪಟ್ಟೆ ಐತಿ, ಜಳ ಕೂಡ ಹಂಗೆ ಐತಿ. ನೋಡ್ತಿರ್ಬೋದು ನಾವು ಎಷ್ಟು ಬೆವ್ತೇವೆ ಅಂತ ಹೇಳಿ. ಇಲ್ಲಿ ಕೂತಿರೋರೆಲ್ಲರೂ ಪೂಜೆ ಮಾಡಿಸೋರು. ಅಂದ್ರೆ ಯಾವುದಾದ್ರೂ ನಾಗದೋಷ ಹಿಂಗೇನಾರ ಇತ್ತಂದ್ರೆ ಇಲ್ಲೇ ಕುತ್ಕೊಂಡು ಪೂಜೆ ಮಾಡಿಸ್ತಾರ್ರಿ. ನಾವು ದರ್ಶನಕ್ಕೋಸ್ಕರ ಈಗ ಪಾಳೆ ಹಚ್ಚೇವ್ರಿ. ಜನ ಭಾಳ ಇರೋದ್ರಿಂದ ನಿಧಾನಗತಿಯಲ್ಲಿ ಸಾಗಿದೆ. ಆರಾಮವಾಗಿ ದರ್ಶನ ಮುಗಿಸ್ಕೊಂಡು ನಾವೀಗ ಮಾರ್ಕೆಟ್ ಕಡೆ ಬಂದೇವಿ. ಮೈಸೂರಿಂದ ತರ್ತೀವಿ ಹೂವು ಬೆಳೆ ಎಲ್ಲ. ಎಷ್ಟು ರೇಟ್ ಇದು? 50 ಕಮಲ. 50. ಇದು ಜಾಸ್ತಿ, ಅದು 100 ರೂಪಾಯಿ. ಕಂಪ್ಯೂಟರ್ ಬುಕ್ಕಿಂಗ್ ಯಾನ್ ಪನ್ಪುನ ಗೊತ್ತಿಲ್ಲ ಮಕ್ಳಿಗೆ ಆನಿ ಎಂದು ಬುಕ್ ಪನ್ಪುನಾಗ ಗೊತ್ತಾ ಪೂಜ ಆಂಡ ದೇವಸ್ಥಾನದ ಕೊರೋನಾ ಡೇಟ್ ಆತ ಎಂತ ಗೊತ್ತಿಲ್ಲ ನಮ್ಮ ಚಾಯ್ಸ್ ಆಗ್ತದೆ ಮನ್ಪುನ ದೇವಸ್ಥಾನ. ಜಾನು ಐಸ್ತಿನಾತಿ ನಂಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಸಾಲೆ ಸಾಂಬಾರು ಪದಾರ್ಥಗಳು ಚಲೋ ಸಿಗ್ತವೆ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡ್ವಿ. ಮನೆಗೆ ಬೇಕಾಗಿದ್ದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ತೊಗೊಂಡ್ವಿ. ಆಮೇಲೆ ಏನ್ರಿ ಹಳೆ ಭತ್ತದಿಂದ ಮಾಡಿದಂಥ ಮಾಲೆ ತೊಗೊಂಡ್ವಿ. ಭಾಳ ಚಲೋ ಐತಿ. ನಾವೀಗ ಕುಕ್ಕೆ ಸುಬ್ರಹ್ಮಣ್ಯನ ಬಿಡಾತೀವಿ, ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಕುಕ್ಕೆ ಸುಬ್ರಹ್ಮಣ್ಯ ಗುಡಿ ವಿಡಿಯೋ ಅಥವಾ ಊಟದ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚುಟ್ಟು ಬಾಯ್ ಮಾಡು. ಅವನಿಗೆ ಸಿಟ್ಟು ಬಂದೈತ್ರಿ. ಬಳಿ ಬರಕತ್ತಿದೆ. ಅಯ್ಯ